ಭ್ರಾಮರಿ ಪ್ರಾಣಾಯಾಮ, ಹಮ್ಮಿಂಗ್ ಬ್ರೆತ್ ಅಂತ ಕರಿತೀವಿ. ಭ್ರಾಮರಿ ಪ್ರಾಣಾಯಾಮ ಅಭ್ಯಾಸ ಏನು ಜೇನು ಹುಳದ ಒಂದು ಸೌಂಡ್ ಹೇಗೆ ಸೌಂಡ್ ಬರ್ತದೆ ಅದು ಹಮ್ಮಿಂಗನ್ನು ಅಭ್ಯಾಸ ಮಾಡಬೇಕು. ಇದರಿಂದ ಯಾರು ಜಾಸ್ತಿ ಎಂಗ್ಸೈಟಿಯಲ್ಲಿ ಇರ್ತಾರೆ, ಡಿಪ್ರೆಷನಲ್ಲಿ ಇರ್ತಾರೆ, ಜಾಸ್ತಿ ಕ್ರೋಧದಲ್ಲಿ ಇರ್ತಾರೆ, ಜಾಸ್ತಿ ಹೈ ಬಿ ಪಿಯಲ್ಲಿ ಇರ್ತಾರೆ, ಯಾರಿಗೆ ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ಇರುವುದಿಲ್ಲ, ಇದು ಬಹಳಷ್ಟು ಮಾರ್ಮಿಕವಾದಂಥ ಒಂದು ಭ್ರಾಮರಿ ಪ್ರಾಣಾಯಾಮ. ಇದು ಭ್ರಾಮರಿ ಪ್ರಾಣಾಯಾಮ ಮಾಡೋದರಿಂದ ಇದು ಶಬ್ದಗಳಿಂದ ಉಲ್ಲೇಖ ಮಾಡೋದು ಬಹಳಷ್ಟು ಕಠಿಣ. ಇದು ಅದನ್ನು ಅನುಭವಿಸಬೇಕು. ಇದು ಭ್ರಾಮರಿ ಪ್ರಾಣಾಯಾಮ. ಇದು ಶಾಂಭವಿ ಮುದ್ರೆ ಅಂತ ಬರ್ತದೆ. ನಿಮ್ಮದು ಇಂಡೆಕ್ಸ್ ಫಿಂಗರನ್ನು ಐಬ್ರೋ ಮೇಲೆ ಇಟ್ಕೋಬೇಕು. ನಿಮ್ಮ ತಂಪನ್ನು ನಿಮ್ಮ 2 ಕಿವಿಗಳನ್ನು ಮುಚ್ಚಬೇಕು. ನಿಮ್ಮ ರಿಂಗ್ ಫಿಂಗರ್ ಮತ್ತು ಮಿಡಲ್ ಫಿಂಗರನ್ನು ನಿಮ್ಮ ಐಸ್ ಮೇಲೆ ಇಟ್ಕೋಬೇಕು. ಇದು ಲಿಟಲ್ ಫಿಂಗರ್ ಇರ್ತದಲ್ಲ, ನಿಮ್ಮ ನೋಸ್ ಮೇಲೆ ಇಟ್ಟುಕೊಂಡು ಇನ್ನೇಲ್ ಥ್ರೂ ದಿ ಬೋತ್ ನಾಸ್ಟ್ರಲ್ ಮಾಡಿಕೊಂಡು ನಾವು ಓಂ ಅನ್ನೋ ಸೌಂಡನ್ನು ಬಾಯಿ ಓಪನ್ ಮಾಡಿ ಹೇಳ್ತೀವಲ್ಲ, ಭ್ರಾಮರಿ ಪ್ರಾಣಾಯಾಮದಲ್ಲಿ ಓಂ ಶಬ್ದವನ್ನು ಮುಖವನ್ನು ಬಂದ್ ಮಾಡಿ ಹೇಳಬೇಕು. ನೋಡಿ ಯಾವ ರೀತಿ ಅಂದರೆ, ನಿಮ್ಮ ಇಂಡೆಕ್ಸ್ ಫಿಂಗರ್ should be placed in the eyebrow, little finger and ring finger and middle finger should be placed in your eyes, your little finger should be placed in nose, your thumb should be close your both ears. Now inhale from the both nostril. ಇದು ಅದ್ಭುತ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ನಂತರ ಈ ಎಲ್ಲವೂ ಪ್ರಾಣಾಯಾಮದ, ಅದು ಅನುಲೋಮ ವಿಲೋಮ ಪ್ರಾಣ ಆಗಿರ್ಬೋದು, ಕಪಾಲಭಾತಿ ಆಗಿರ್ಬೋದು, ಚಂದ್ರಭೇದನ ಆಗಿರ್ಬೋದು, ಸೂರ್ಯಭೇದನ ಆಗಿರ್ಬೋದು, ನಾಡಿ ಶೋಧನ ಆಗಿರ್ಬೋದು, ಉಜ್ಜಾಯಿ ಆಗಿರ್ಬೋದು, ಭ್ರಾಮರಿ ಆಗಿರ್ಬೋದು, ಈ ಎಲ್ಲವೂ ಪ್ರಾಣಾಯಾಮದ ಒಂದು ಲಾಭ ಪಡೆದುಕೊಳ್ಬೇಕಾದ್ರೆ ನಾವು ಸ ತು ದೀರ್ಘ